ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿಗೆ ಸ್ವಾಗತ. ನೀನು ನೋಡ್ತಾರೆ ದೃಶ್ಯಗಳು ಯಾದಗಿರಿ ನಗರದ ಹತ್ತಿಕುಣಿ ಕ್ರಾಸ್ ಅಂದರೆ ಸೇಡಂ ಹೋಗುವಂಥ ರಸ್ತೆಯಲ್ಲಿ ಈ ಒಂದು ದೃಶ್ಯ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯತನ. ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ನಾವು ಇದರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದೆ. ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸರಿಪಡಿಸ್ತದೆ ಅಂತ ಹೇಳಿದ್ದಾರೆ. ನೋಡೋಣ ಅವ್ರು ಎಷ್ಟು ಜಲ್ದಿ ಸರಿಪಡಿಸ್ತಾರೆ. ಮತ್ತು ಈ ರೀತಿ ಸಮಸ್ಯೆಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಮುಂದೆ ಹೇಳ್ತಾ ಇದ್ದಾರೆ. ನೋಡಿ ಸಮಸ್ಯೆಗಳು ಇದೆಯಾ ಅಲ್ವಾ ನೀವೇ ನೋಡಿ. ರಸ್ತೆ ಮೇಲೇ ಇದೆ, ಇದ್ದರೂ ಸಹ ಇಲ್ಲ ಅಂತ ಹೇಳ್ತಾರೆ ಇವರು ಅಧಿಕಾರಿಗಳು. ಎಷ್ಟೊಂದು ಜೆಸ್ಕಾಂ ಅಧಿಕಾರಿ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಮಾನ್ಯ ಜಿಲ್ಲಾಧಿಕಾರಿಗಳು ತಾವು ದಯಮಾಡಿ ಇನ್ನೊಬ್ಬರ ಜೀವವನ್ನು ಇಳಿಸುವಂಥ ಕೆಲಸ ಮಾಡಿ. ಯಾಕಂತಂದರೆ ಈ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಗೆ ಗೊತ್ತಿದೆ. ಹೆಸರಿಗೆ ಮಾತ್ರ ಇವರು ಸಮಯ ಬಂದಾಗ ಮಾತು ಹೇಳ್ತಾರೆ ಮಾಡ್ತೀವಿ ಅಂತೇಳಿ. ನೋಡಿ ನೀವು ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ನೋಡಿ. ಜಿಲ್ಲಾಧಿಕಾರಿಗಳು ತಾವು ನೋಡಬೇಕು, ಇಲ್ಲಿ ಯಾರನ್ನ ಜನ ಹೋಗೋ ಮುಂದೆ ಇಲ್ಲಿ ಒಂದು ಏನಾದರೂ ಕೈ ಹಿಡ್ಕೊಂಡ್ರೆ ಏನಾಗುತ್ತೆ ಅವ್ರ ಪರಿಸ್ಥಿತಿ ನೋಡಿ. ಇಲ್ಲಿಗ ಇದು ಡಿವೆಲ್ ಬಂದು ಎಲ್ಲ ಇದಕ್ಕೆ ಹತ್ಕೊಳ್ತಿದ್ದಾವೆ ನೋಡಿ. ಜೆಸ್ಕಾಂ ಅಧಿಕಾರಿಗಳು ನೋಡಿ, ನಿಮ್ಮ ಕರ್ಮಕಾಂಡ ಎಷ್ಟು ನಿಂತಿದೆ, ನಿಮ್ಮ ನಿರ್ಲಕ್ಷ್ಯತೆ ನೋಡಿ. ಇದು ನೋಡಿ, ಈ ಡಿವೆಲ್ ಏನಾದರೂ ಇದು ಟಚ್ ಆದರೆ ಏನು ಮಾಡಬಹುದು, ಏನಾಗಬಹುದು ಅನ್ನೋ ಥರ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ನಾಳೆ ಎಷ್ಟೋ ಜನ ಸಾಯ್ತಾರೆ. ಇಲ್ಲಿ ನೀವೇನು ಕೆಲಸ ಮಾಡ್ತೀರಿ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದರೆ ಇಮಿಡಿಯೇಟ್ಲಾಗಿ ಕಟ್ ಮಾಡ್ತೀವಿ ಅಂತ ಹೇಳ್ತೀರಿ. ಕರೆಂಟ್ ಬಿಲ್ ಕೇಳುವರು ನಿಮ್ಗೆ ಹೇಳೋದಿಲ್ಲ ಈ ರೀತಿ ಇದೆ ಅಂತೇಳಿ. ಜನ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದರೆ ಕಟ್ ಮಾಡ್ತೀವಿ ಅಂತ ಹೇಳ್ತಿರಲ್ಲಪ್ಪ. ನೀವು ನಿಮ್ಮ ಮೇಲಧಿಕಾರಿಗಳು ತಿಳಿಸಿದ್ರೆ ಈ ರೀತಿ ಸಮಸ್ಯೆಗಳಿದಾವೆ ಅಂತೇಳಿ ನಿಮ್ಗೆ ಕರೆಂಟ್ ಬಿಲ್ ಕೇಳೋಕೆ ಬರುತ್ತೆ. ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ಬರೋದಿಲ್ವ? ಜನ ಸಾಯಬೇಕಾ? ಜನ ಸತ್ತ ಮೇಲೆ ನೀವು ಬಂದು 10 ಲಕ್ಷ 20 ಲಕ್ಷ ಕೊಟ್ಟರೆ ಅವರ ಜೀವ ಬರುತ್ತವೆ ವಾಪೀಸು. ಅಧಿಕಾರಿಗಳು ಇರೋದು ಯಾಕೆ? ಕೆಲಸ ಮಾಡೋಕ್ಕಿದ್ರು ಬರೀ ನಾಮಕೆ ವಾಸ್ತಿದ್ರು ನೋಡಿ. ಈ ವಿಡಿಯೋವನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಕಳಿಸುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮತ್ತೆ ಮನೆ ಮಾಡ್ತೇನೆ, ದಯಮಾಡಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ. ಈ ತರಹ ನಗರದಲ್ಲಿ ಸಾಕಷ್ಟು ಕಡೆ ಈ ಅಧಿಕಾರಿಗಳಿಗೆ ಸ್ವಲ್ಪ ತಾವು ಚಳಿ ಬಿಡಿಸಬೇಕು. ಇಲ್ಲಾಂದರೆ ಹೋದರೆ ಈ ಅಧಿಕಾರಿಗಳು ಇದೇ ರೀತಿ ನಾಳೆ ಸತ್ತ ಮೇಲೆ ಎಲ್ಲರೂ ಬರ್ತಾರೆ. ಯಾರು ಸಾಯೋದು ಬೇಡ. ಜಿಲ್ಲಾಧಿಕಾರಿಗಳು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತೇಳಿ ನಾನು ಈ ವಿಡಿಯೋವನ್ನು ತಮಗೆ ಆಗ್ತಾಯಿದ್ದೇನೆ. ದಯಮಾಡಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅಧಿಕಾರಿಗಳು ಇವತ್ತೇನು ಹೇಳಿದ್ರೆ ನಿಮ್ಮ ಮುಂದೆ ಮಾಡ್ತೀವಿ ಅಂತೇಳಿ ಆದಷ್ಟು ಬೇಗ ಮಾಡಿಸುವಂಥ ಕೆಲಸ ಮಾಡ್ತೀರಾ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ.